First of all, I want to thank my Heavenly Father for this time. ಮೊದಲನೇದಾಗಿ ನಮ್ಮ ತಂದೆಯಾದ ದೇವರಿಗೆ ನಾವು ವಂದನೆ ಸಲ್ಲಿಸ್ತೇವೆ ಅಂತ ಹೇಳಿದರು. And I want to thank my Savior Jesus for this opportunity. ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಗೆ ಅವರು ಕೃತಜ್ಞತೆಯನ್ನು ಅವರು ಸಲ್ಲಿಸಲಿಕ್ಕೆ ಬಯಸ್ತಾರೆ. And I would like to ಪವಿತ್ರ ಆತ್ಮ के उपस्थिति के लिए मैं धन्यवाद करता हूं. ಪವಿತ್ರ ಆತ್ಮನ ಒಂದು ಪ್ರಸನ್ನತೆಗಾಗಿ ಅವರು ವಂದನೆ ಹೇಳಲಿಕ್ಕೆ ಬಯಸ್ತಾರೆ. हालेलुया. हालेलुया. साथ ही साथ पास्टर प्रकाश और सिस्टर पास्टर ज्योति उन्होंने मुझे यहाँ पर मौका दिया, बुलाया है आपके सामने खड़े रहने के लिए. मैं उनका भी मैं धन्यवाद करता हूँ. ಅವರು ಹಾಗೂ ಪ್ರಕಾಶ್ ಪಾಶ್ ಮತ್ತು ಜ್ಯೋತಿ ಪ್ರಕಾಶ್ ಅವರಿಗೂ ಕೂಡ ಇವತ್ತಿನ ಒಂದು ಕೂಟದಲ್ಲಿ ಭಾಗವಹಿಸೋದಕ್ಕಾಗಿ ಅವರೊಂದು ಕೃಪೆ ಅವರೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾರೆ. Praise the Lord. Hallelujah. Praise the Lord. Praise the Lord. कितना जन आनंदित है? ಎಲ್ಲರೂ ಸಂತೋಷವಾಗಿದ್ದೀರಾ? सभा में बहुत सारे क्रम होती है. ಸಭೆಯಲ್ಲಿ ಅನೇಕ ಕ್ರಮಗಳಿವೆ. बहुत सारे अलग अलग सभा में अलग अलग क्रम होती है. ಬೇರೆ ಬೇರೆ ಸಭೆಗಳಲ್ಲಿ ವಿವಿಧ ಅವರದೇ ಆದ ಕ್ರಮಗಳಿವೆ. और इधर भी एक ऐसी क्रम है. ಇಲ್ಲಿ ಕೂಡ ಒಂದು ಅಂಥದ್ದೇ ಕ್ರಮ ಇದೆ. और सभी जन उसके हिसाब से चलते हैं. ಎಲ್ಲ ಜನರು ಅದರ ಪ್ರಕಾರ ನಡೀತಾರೆ. लेकिन मैं एक क्रम के बारे में जानता हूँ. ಅವರು ನಾನು ಕ್ರಮದ ಕುರಿತಾಗಿ ನಾನು ತಿಳಿದಿದೆ. मैं एक क्रम के बारे में जानता हूँ. ನಾನೊಂದು ಕ್ರಮದ ಬಗ್ಗೆ ನಾನು ತಿಳಿದಿದ್ದೇನೆ. और वो है ಅದು महिमा होने का क्रम है. ಆ ಮಹಿಮೆ ಆಗುವಂತ ಕ್ರಮ. वो महिमा होने का क्रम इस सभा में होने जा रहा है. ಆ ಮಹಿಮೆ ಆಗುವಂತ ಕ್ರಮ ಈ ಸಭೆಯಲ್ಲಿ ನಡೀಲಿಕ್ಕೆ ಹೋಗುತ್ತೆ. हालेलुया. हालेलुया. जब प्रभु की महिमा आती है, ಯಾವಾಗ ದೇವರ ಮಹಿಮೆ ಆಗುತ್ತಾನೋ, जब प्रभु का महिमा की क्रम होती है, ದೇವರ ಮಹಿಮೆ ಅದು ಪರಾಕ್ರಮ ಉಳ್ಳದಾಗಿದೆಯೋ, और उसी समय में शक्ति का प्रदर्शन होता है. ಅದೇ ಸಮಯದಲ್ಲಿ ದೇವರ ಶಕ್ತಿಯ ಪ್ರದರ್ಶನ ಉಂಟಾಗುತ್ತೆ. प्रभु हमको शक्ति प्रदान करता है. ದೇವರ ಶಕ್ತಿಯಲ್ಲಿ ಪ್ರದಾನ ಆಗುತ್ತೆ. ಹಾಲೆಲೂಯಾ. एक दैविक शक्ति प्रदान करता है. ದೇವರ ಶಕ್ತಿಯಲ್ಲಿ ಪ್ರಸನ್ನ ಆಗುತ್ತೆ. एक अलौकिक शक्ति प्रदान करता है. ಲೌಕಿಕವಾದ ಶಕ್ತಿ ಪ್ರಕಟವಾಗುತ್ತೆ. सुपरनैचुरल पावर वो प्रदान करता है. ಸೂಪರ್ ನ್ಯಾಚುರಲ್ ಪವರ್ ಇಲ್ಲಿ ಪ್ರಕಟ ಆಗುತ್ತೆ. हालेलुया. ಹಾಲೆಲೂಯಾ. हालेलुया. ಅಸಾಧಾರಣ ಶಕ್ತಿಯಲ್ಲಿ ಪ್ರಕಟ ಆಗುತ್ತೆ. क्या आप समझ रहे हैं मैं क्या बोल रहा हूँ? ನಾನೇನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? क्या मैं जो मैं बोल रहा हूँ आपको समझ में आ रहा है? ಅವ್ರು ಹೇಳಿದ್ರೆ ಅರ್ಥ ಆಗ್ತಾ ಇದೆಯಾ? आप इस मंदिर के अंदर ही सिर्फ नहीं बैठे हैं. ಈ ಆಲಯದಲ್ಲಿ ನೀವು ಬಂದು ಕುಳಿತುಕೊಂಡಿದ್ದೀರಾ? आप प्रभु की महिमा में बैठने जा रहे हैं. ದೇವರ ಆ ಮಹಿಮೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಹೋಗ್ತಾ जब ಇದ್ದೀರಾ? प्रभु की महिमा में बैठते हैं, ಯಾವಾಗ ದೇವರ ಮಹಿಮೆ ನಾವು ಕುಳಿತುಕೊಳ್ತೇವೋ, और उसकी शक्ति में भी आप प्राप्त करते जाएंगे. ಆ ದೇವರ ಶಕ್ತಿಯನ್ನು ಅನುಭವಿಸಲಿಕ್ಕೆ ಹೋಗ್ತೀರಾ. और जो 21 दिन का 21 डेज की उपवास प्रार्थना में, ಆ 21 ದಿವಸಗಳ ಉಪವಾಸ ಪ್ರಾರ್ಥನೆಯ ಮೂಲಕ प्रभु में आप महिमा के साथ उसकी शक्ति को प्रदान किए हैं. ಆ ದೇವರ ಮಹಿಮೆಯೊಂದಿಗೆ ದೇವರ ಶಕ್ತಿಯನ್ನು ಅನುಭವಿಸಲಿಕ್ಕೆ ನೀವು ಹೋಗ್ತೀರಾ. आज ग्लोरी मैनिफेस्टेशन के विषय में मैं बात करने जा रहा हूँ. ದೇವರ ಮಹಿಮೆಯ ಪ್ರಕಟಣೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. हालेलुया. हालेलुया. हम अभी तक ऐसे सुनते हुए आए हैं. महिमा बोलेगा तो है ना, बादल से एक दुआ आएगा, वही महिमा है. ಮಹಿಮೆ ಅಂದ್ರೆ ಪರಲೋಕದಲ್ಲಿ ಒಂದು ಹೊಗೆ ತರ ಬರುತ್ತೆ, ಅದೇ ಮಹಿಮೆ ಅಂತ ಅನ್ಸ್ಕೊಳ್ತೀರಾ? ಅದಲ್ಲ ಮಹಿಮೆ. Praise the Lord. ಹಾಲೆಲೂಯಾ. आज बहुत कुछ आप सीखने वाले हैं. ಇವತ್ತು ಬಹಳ ನೀವು ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ. Without sacrifice there is no glory. ತ್ಯಾಗ ಇಲ್ಲದೆ ಯಾವ ಮಹಿಮೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ತ್ಯಾಗವಿಲ್ಲದೆ ಯಾವುದೇ महिमा ಇಲ್ಲ. ತ್ಯಾಗವಿಲ್ಲದೆ ಯಾವುದೇ ಮಹಿಮೆ ಇಲ್ಲ. देख सकते हैं कि एक ऐसी खाली पड़ा हुआ है. ನಾವು ಇಲ್ಲಿ ನೋಡಬಹುದು, ಅದು ಖಾಲಿಯಾಗಿ ನಾವು ಕಾಣ್ತಾ ಇದ್ದೇವೆ. ये टैबरनेकल है, ये तंबू है. ಅದೊಂದು ಗೂಡಾರ ಇದೆ. यहाँ पर बलि चढ़ाया जा रहा है. ಇಲ್ಲಿ ಬಲಿಯನ್ನು ಅರ್ಪಿಸ್ತಾ ಇದ್ದಾರೆ. यहाँ पर कुछ त्याग हो रहा है. ಇಲ್ಲಿ ಏನೋ ಒಂದು ತ್ಯಾಗ ಆಗ್ತಾ ಇದೆ. यहाँ पर कुछ यज्ञ हो रहा है. ಇಲ್ಲಿ ಯಾವುದೋ ಒಂದು ಯಜ್ಞ ಆಗ್ತಾ ಇದೆ. जब यज्ञ होता है, ಯಾವಾಗ ಯಜ್ಞ ನಡೀತೋ, जब बलि होता है, ಯಾವಾಗ ಬಲಿ ಆಗುತ್ತೋ, अति पवित्र स्थान में परमेश्वर की महिमा उतर कर आती ಅತಿ है. ಪರಿಶುದ್ಧ ಸ್ಥಳದಲ್ಲಿ ದೇವರ ಮಹಿಮೆ ಇಳಿದು ಬರುತ್ತೆ. और उसी समान यहाँ पर वो यज्ञ हुआ है 21 दिन के लिए. ಅದೇ ರೀತಿಯಲ್ಲಿ 21 ದಿವಸಗಳ ಕಾಲ ಇಲ್ಲಿ ಒಂದು ಯಜ್ಞ ನಡೆದಿದೆ.
यहीं पर ही वही यज्ञ 21 दिन के लिए हुआ है। ಇವತ್ತೊಂದು ಇಲ್ಲಿ 21 ದಿವಸಗಳ ಕಾಲ ಒಂದು ಯಜ್ಞ ನಡೆದಿದೆ. कई लोगों ने अपनी भोजन को त्याग दिया, ಇಲ್ಲಿ ಅನೇಕ ಜನರು ತಮ್ಮ ಆಹಾರವನ್ನು ತ್ಯಾಗ ಮಾಡಿದ್ದಾರೆ. कई लोगों ने अपने कामकाज को दूर रखा, ಅನೇಕರು ತಮ್ಮ ಕೆಲಸಗಳಿಂದ ದೂರ ಇದ್ರು. और कई लोग उपवास के साथ में यहाँ पर घुटने टेक कर प्रार्थना किए ಇಲ್ಲಿ हैं। ಅನೇಕರು ಮೊಣಕಾಲೂರಿ ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿದಿರಾ. ये आपका त्याग हुआ है, ಇದು ನಿಮ್ಮ ತ್ಯಾಗ ಇಲ್ಲಿ ये आपने त्याग किया है, ಇಲ್ಲಿ ನೀವು ಇಲ್ಲಿ ತ್ಯಾಗ ये ಮಾಡಿದ್ದೀರಾ. आपका बलि आपने आपने चढ़ाया है, ಇಲ್ಲಿ ನಿಮ್ಮ ಬಲಿಯನ್ನು ನೀವು ಅರ್ಪಿಸಿದ್ದೀರಾ. आपकी मन की इच्छा को आपने मारा है, ನಿನ್ನ ಮನಸ್ಸಿನ ಇಚ್ಛೆಯನ್ನು ಇಲ್ಲಿ ಕೊಂದಿದ್ದೀರಾ. अपनी मन की लालसा को आपने मारा है। ಇಲ್ಲಿಯ ಮನಸ್ಸಿನ ಆಸೆಗಳನ್ನು ಕೊಂದಿದ್ದೀರಾ. हालेलुया। ಹಾಲೆಲೂಯಾ. क्या प्रभु की महिमा उतर कर नहीं आएगी आपके? ಇಲ್ಲಿ ದೇವರ ಮಹಿಮೆ ಇಳಿದಿಲ್ಲವಾ? क्या प्रभु की महिमा आपके जीवन में उतर कर नहीं आएगी? ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಈ ದೇವರ ಮಹಿಮೆ जिस ಇಳಿಯಲ್ವಾ? किसी ने भी ये त्याग किया है, ಯಾರ್ಯಾರು ಇಲ್ಲಿ ತ್ಯಾಗ ಮಾಡಿದ್ದೀರೋ महिमा आपके जीवन में हो रहा है। ಈ ದೇವರ ಮಹಿಮೆ ನೀವು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. जब प्रभु की महिमा आपके साथ में हो रहा है, ದೇವರ ಮಹಿಮೆ ನಿಮ್ಮೊಂದಿಗೆ ಇರುವಾಗ आप ताकत पा रहे हैं, शक्ति पा रहे हैं, ನೀವು ಶಕ್ತಿ ಉಳ್ಳವರು ಸಾಮರ್ಥ್ಯ एक ಉಳ್ಳವರಾಗ್ತೀರಾ. आत्मा में ताकत पा रहे हैं, ಆತ್ಮದಲ್ಲಿ ಬಲವುಳ್ಳವರಾಗಿರ್ತೀರಾ. आत्मा में ताकत पा रहे हैं, ಆತ್ಮದಲ್ಲಿ ಬಲವುಳ್ಳವರಾಗಿರ್ತೀರಾ. आत्मा में सामर्थ्य पा रहे हैं, ಆತ್ಮದಲ್ಲಿ ಶಕ್ತಿ ಉಳ್ಳವರಾಗಿರ್ತೀರಾ. आत्मा में पावर आप प्राप्त करते जाते हैं, ಆತ್ಮದಲ್ಲಿ ಶಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಾ. क्योंकि महिमा उतर कर आ रहा है, ಯಾಕಂದ್ರೆ ಮಹಿಮೆ ಇಲ್ಲಿ महिमा उतर कर आ रहा है, ಪರಲೋಕದ ಮಹಿಮೆಯಲ್ಲಿ ಇಳಿದು ಬರುತ್ತೆ. क्योंकि आपने त्याग किया है, ಯಾಕಂದ್ರೆ ನೀವು ತ್ಯಾಗ ಮಾಡಿದ್ದೀರಾ. आपने वो दर्द को उठाया है, दर्द। ಇಲ್ಲಿ ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಾ. हालेलुया, ಹಾಲೆಲೂಯಾ. हालेलुया। इस गुड़ारा, इस तंबू के चारों ओर ಈ ಗುಡಾರದ लोग, इस्राएल के लोग टेंट लगाया करते थे। ಈ ಗೂಡಾರದ ಸುತ್ತಲೂ ಇಸ್ರಾಯೇಲರು ವಾಸ ಮಾಡ್ತಿದ್ರು. जब भी वो बलि चढ़ाते थे, ಯಾವಾಗ ಅವರು ಯಜ್ಞ ಅರ್ಪಿಸಿದ್ರು, जब भी याजक बलि चढ़ाता था, ಯಾವಾಗ ಯಾಜಕರು ಅಲ್ಲಿ ಬಲಿ ಅರ್ಪಿಸ್ತಿದ್ರು, और अति पवित्र स्थान में परमेश्वर की महिमा उतर कर आती ಅತಿ थी। ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಮಹಿಮೆ ಇಳಿದು ಬರ್ತಿತ್ತು. लोग अपने ही घर के द्वार पर उस महिमा को देखकर उधर से ही दंडवत करते थे। ಅಲ್ಲಿ ಜನರು ಅವರ ಮನೆಯ ಬಾಗಿಲಲ್ಲೇ ಕುಳಿತು ನಿಂತುಕೊಂಡು ದೇವರ ಮಹಿಮೆಯನ್ನು ಕಾಣ್ತಿದ್ರು. हालेलुया। ಹಾಲೆಲೂಯಾ. इज़राइल के लोग अपने घर के दरवाजा से ही महिमा को देखकर उधर ही दंडवत करते थे। ದೇವರ ಇಸ್ರಾಯೇಲರಲ್ಲಿ ದೇವರ ಮಹಿಮೆ, ದೇವರ ಗುಡಾರದಲ್ಲಿ ಇಳಿಯುವಂತ ಆ ಮಹಿಮೆಯನ್ನು ಕಂಡು ಅವರ ಮನೆಯ ಬಾಗಿಲಲ್ಲೇ ದೇವರ ಮುಂದೆ ಅವರು ಮೊಣಕಾಲು ಉಡ್ತಿದ್ರು. और इज़राइल के लोग दूर से परमेश्वर का महिमा देखते थे। ಇಸ್ರಾಯೇಲರು ದೂರದಿಂದಲೇ ದೇವರ ಮಹಿಮೆಯನ್ನು ಕಾಣ್ತಿದ್ರು. हालेलुया। ಹಾಲೆಲೂಯಾ. लेकिन ये चर्च, ये कलीसिया महिमा के अंदर बैठे उसकी आराधना करते हैं। ಆದರೆ ಈ ಸಭೆ ದೇವರ ಮಹಿಮೆ ಸಭೆಯ ಒಳಗೆ ಹೊಂದಿಕೊಳ್ತಾ ಇದ್ದೀರಾ. ಹಾಲೆಲೂಯಾ. आप आपके घर पे बैठकर प्रभु की महिमा को नहीं देख रहे हैं, ನೀವು ನಿಮ್ಮ ಮನೆಯಲ್ಲಿ ದೇವರ ಮಹಿಮೆಯನ್ನು ಕಾಣ್ತಾ ಇಲ್ಲ. आप आपके परमेश्वर की इस मंदिर के अंदर आकर, महिमा के अंदर आकर महिमा को अनुभव कर रहे हैं। ದೇವರ ಆಲಯದೊಳಗೆ ಬಂದು ದೇವರ ಮಹಿಮೆಯನ್ನು ನಿಮ್ಮ ಒಳಗೆ ನೀವು ಹೊಂದಿಕೊಳ್ತಾ ಇದ್ದೀರಾ. You are experience the glory of God. ನೀವು ಅನುಭವವುಳ್ಳ ದೇವರ ಮಹಿಮೆಯನ್ನು ಹೊಂದುವಂತ ಅನುಭವವುಳ್ಳವರಾಗಿದ್ದೀರಾ. Hallelujah. Hallelujah. ವಿಮೋಚನಾ ಕಾಂಡ 33 33ನೇ ಅಧ್ಯಾಯ 18ನೇ ವಾಕ್ಯ. ಮೂಸಾ ने कहा मुझे अपना तेज दिखा. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋತ್ತಮವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. बस साको. Praise the Lord. Hallelujah. ಮೂಸಾ ने क्या मांगा? ಮೋಶೆ ಏನ್ ಕೇಳ್ದ? ಮೂಸಾ ने क्या मांगा? ದೇವರ ಬಳಿ ಮೋಶೆ ಏನ್ ಕೇಳ್ದ? ಮೂಸಾ ने क्या मांगा? ಮೋಶೆನ ಏನ್ ಕೇಳ್ದ? महिमा दिखा. ಮಹಿಮೆಯನ್ನು ತೋರಿಸು. महिमा दिखा. ಮಹಿಮೆಯನ್ನು ತೋರಿಸು. महिमा दिखा. ಮಹಿಮೆಯನ್ನು ತೋರಿಸು. महिमा दिखा. ಮಹಿಮೆಯನ್ನು ತೋರಿಸು. आप क्या मांग रहे हैं? ನೀವು ಏನನ್ನು ಕೇಳ್ತಾ ಇದ್ದೀರಾ? आप क्या मांग रहे हैं? ನೀವು ಏನನ್ನು ಕೇಳ್ತಾ ಇದ್ದೀರಾ? आप क्या मांग रहे हैं? ನೀವು ಏನನ್ನು ಕೇಳ್ತಾ आप ಇದ್ದೀರಾ? क्या मांग रहे हैं? ನೀವು ಏನನ್ನು ಕೇಳ್ತಾ ಇದ್ದೀರಾ? हालेलुया. ಹಾಲೆಲೂಯಾ. महिमा दिखाने के लिए मांगे या और कुछ? ದೇವರ ಮಹಿಮೆಯನ್ನು ತೋರಿಸೋದಕ್ಕೆ ಕೇಳಿದ್ದೀರಾ ಅಥವಾ ಬೇರೆಯನ್ನು ಕೇಳಿದ್ದೀರಾ?
ನಿಮ್ಮ ಮಹಿಮೆ ನನ್ನ ಮೇಲೆ ಬರಲಿ ಅಂತ ಕೇಳಿದಿರಾ? ದೇವರ ಮಹಿಮೆ ನಿಮ್ಮ ಮೇಲೆ ಬರಲಿ ಅಂತ ನೀವು ಕೇಳಿದಿರಾ? हालेलुया। ಹಾಲೆಲೂಯಾ. जब उसकी महिमा में हम आते हैं, ದೇವರ ಮಹಿಮೆ ಒಳಗೆ ನಾವು ಯಾವಾಗ ಬರ್ತೇವೋ, जब उसकी महिमा मेरे ऊपर उतरता है, ಯಾವಾಗ ಆ ಮಹಿಮೆ ನಮ್ಮ ಒಳಗೆ ಇಳಿತದೋ, हम सामर्थ्य शक्ति पाते हैं। ನಾವು ಸಾಮರ್ಥ್ಯವುಳ್ಳವರಾಗಿ ಶಕ್ತಿಯುಳ್ಳವರಾಗಿ पावर हम मांगते हैं, हम पाते हैं पावर। ಆ ದೇವರ ಶಕ್ತಿಯನ್ನು ನಾವು ಅನುಭವಿಸ್ತೇವೆ. प्रेज द लॉर्ड। ಹಾಲೆಲೂಯಾ. इजराइल के लोग दूर से, ಇಸ್ರಾಯೇಲ್ ದೇವರನ್ನು ದೂರದಿಂದ, हम दूर से नहीं, ನಾವು ದೂರದಿಂದ ಅಲ್ಲ, ದೇವರ ಒಳಗಡೆನೇ ನಾವು ದೇವರ ಆತ್ಮನ ದೇವರ ಆತ್ಮಕ್ಕೆ ಅಂದರ್ಸೆ. है। ಹಾಯ್ हाय कोई, ಯಾರಾದ್ರೂ ಇದ್ದೀರಾ? हाय कोई जिंदा, ಯಾರಾದ್ರೂ ಜೀವಂತ ಇದ್ದೀರಾ? हाय कोई सांस ले रहे हैं, ಯಾರಾದ್ರೂ ಶ್ವಾಸ ಉಸಿರಾಡ್ತಾ हाय ಇದ್ದೀರಾ? कोई सांस ले रहे हैं, ಯಾರಾದ್ರೂ ಉಸಿರಾಡ್ತಾ ಇದ್ದೀರಾ? हाय कोई किसी के पास पैर, ಯಾರ ಹತ್ರ ಆದ್ರೂ ಕಾಲಿದೆಯಾ? किसके पास है हाथ है, ಯಾರ ಕೈಯಲ್ಲಿ ಕೈ ಇದೆಯಾ? कोई तो उठकर खड़े रहकर ताली बजाकर प्रभु की महिमा मेरे ऊपर है। ಹೇಳ್ರಿ, ಯಾರಾದ್ರೂ ನಿಂತ್ಕೊಂಡು ಸ್ತೋತ್ರ ಹೇಳ್ರಿ. Praise him, praise him, praise him, ಹಾಲೆಲೂಯಾ, ಹಾಲೆಲೂಯಾ. praise him, praise him, ನಿಂತ್ಕೊಂಡು ದೇವರಿಗೆ ಸ್ತೋತ್ರ ಹೇಳ್ರಿ. praise him, praise him, ಹಾಲೆಲೂಯಾ, हालेलुया। ಹಾಲೆಲೂಯಾ. मैंने कहा अगर आपके पास पैर है, ಅವ್ರು ಹೇಳಿದ್ರು ನಿಮ್ಮಲ್ಲಿ ಕಾಲಿದೆಯಾ? अगर आपके पास पैर है, ನಿಮ್ಮಲ್ಲಿ ಕಾಲಿದೆಯಾ? प्रभु के लिए खड़े रहो, ದೇವರಿಗಾಗಿ ನಿಂತುಕೊಳ್ಳಿ. प्रभु के लिए खड़े रहो, ದೇವರಿಗಾಗಿ ನಿಂತುಕೊಳ್ಳಿ. प्रभु की महिमा में नाचो, ದೇವರ ಮಹಿಮೆಯನ್ನು ಕುಣಿಯಿರಿ. प्रभु की महिमा के लिए ताली बजाकर उसकी स्तुति करो। ದೇವರ ಮಹಿಮೆಗಾಗಿ Hey, come on, come on, come on, ಸ್ತುತಿ ಮಾಡಿ. एक्सपीरियंस करे, स्तुति ಮಾಡಿ. एक्सपीरियंस करे, ನೀವು ಅನುಭವಿಸಿರಿ. एक्सपीरियंस करे, ದೇವರ ಮಹಿಮೆಯನ್ನು ಅನುಭವಿಸಿರಿ. प्रभु की महिमा को एक्सपीरियंस करे, ದೇವರ ಮಹಿಮೆಯನ್ನು ಅನುಭವಿಸಿರಿ. अनुभव करे हर एक जन। ಸತ್ಯಪರ ದೇವರ ಮಹಿಮೆಯನ್ನು ಅನುಭವಿಸಿರಿ. आप मंदिर के बाहर महिमा को देख नहीं रहे हैं, ನೀವು ದೇವರ ಆಲಯದ ಹೊರಗಡೆ ದೇವರ ಮಹಿಮೆ ಕಾಣ್ತಾ ಇಲ್ಲ. प्रभु की मंदिर के अंदर ದೇವರ ಆಲಯದ ಒಳಗಿಂದ प्रभु की महिमा को देख, ದೇವರ ಮಹಿಮೆಯನ್ನು ಕಾಣ್ತಾ ಇದ್ದೀರಾ. उतना ही नहीं प्रभु की महिमा को अनुभव कर रहे हैं। ದೇವರ ಮಹಿಮೆಯನ್ನು ಅನುಭವಿಸ್ತಿದ್ದೀರಾ. जब अनुभव करते हैं, ಯಾವಾಗ ದೇವರ ಮಹಿಮೆಯನ್ನು ಅನುಭವಿಸ್ತೀರೋ, जिसने अनुभव किया है ಯಾರ್ಯಾರು ಅನುಭವಿಸ್ತಿದ್ದೀರೋ वही शक्ति को पाता है। ಅವರೇ ದೇವರ ಶಕ್ತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. Praise the Lord। ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. कुछ गरम हो रहा है, गरम हो रहा है अंदर से, अंदर से गरम हो रहा है, ಇದೆಯಾ? ಆ ಬಿಸಿ अंदर से ಅನುಭವ गरम हो रहा ಮಾಡ್ತಾ है, ಇದ್ದೀರಾ? अंदर से गरम हो रहा है, ನಿಮ್ಮ अंदर से गरम हो रहा है। ನಿಮ್ಮ ಶರೀರ ಒಳಗೆ ಆ ಬೆಂಕಿಯ ಅನುಭವವನ್ನು ಅನುಭವಿಸ್ತಿದ್ದೀರಾ? ये अभिषेक है, ಇದು ಅಭಿಷೇಕ, ये अभिषेक है, ಇದು ಅಭಿಷೇಕ, पवित्र आत्मा का अभिषेक है, ಪವಿತ್ರಾತ್ಮನ ಅಭಿಷೇಕ, पवित्र आत्मा के अभिषेक है। ಪವಿತ್ರಾತ್ಮನ ಅಭಿಷೇಕ. हालेलुया। ये Hallelujah. अभिषेक आपको उसके राज्य के लिए इस्तेमाल करेगा। ಈ ಅಭಿಷೇಕ ದೇವರ ರಾಜ್ಯಕ್ಕಾಗಿ ನೀವು ಉಪಯೋಗಿಸ್ತೀರಾ. ये अभिषेक उसके काम के लिए इस्तेमाल किया जाएगा। ಈ ಅಭಿಷೇಕ ದೇವರ ಕೆಲಸಕ್ಕಾಗಿ ನೀವು ಉಪಯೋಗಿಸ್ತೀರಾ. हालेलुया। ಹಾಲೆಲೂಯಾ. क्या जोरदार ताली बजाकर अपनी जगह पर बैठ सकते हैं। ಜೋರಾಗಿ ಕರಗಳನ್ನು ತಟ್ಟಿ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿರಿ. मूसा ने क्या मांगा? ಮೋಶೆ ಏನ್ ಕೇಳಿದ? महिमे ತೋರಿಸು. महिमे तोरिसो। ಹಾಲೆಲೂಯಾ. मूसा से एक कदम आगे बढ़कर हम और कुछ मांग रहे हैं। ನಾವು ಮೋಶೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಹೆಜ್ಜೆ ಮುಂದೆ ನಾವು ಕೇಳ್ತಾ ಇದ್ದೇವೆ. तेरी महिमा मेरे अंदर आने दे, ನಿನ್ನ ಮಹಿಮೆ ನನ್ನ ಒಳಗೆ ಬರಲಿ. मैं अनुभव कर सकूं, ನಾನು ದೇವರ ಅನುಭವವನ್ನು ಅನುಭವಿಸಬೇಕು. वो अभिषेक में प्राप्त कर सकूं, ನಾನು ದೇವರ ಅಭಿಷೇಕವನ್ನು वो ಹೊಂದಿಕೊಳ್ಳಬೇಕು. शक्ति को मैं प्राप्त कर सकूं। ನಾನು ದೇವರ ಶಕ್ತಿಯನ್ನು ಅನುಭವಿಸಬೇಕು. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. मूसा ने ಮೋಶೆ उस तेज को, उस महिमा को क्यों मांगा है? ಆ ದೇವರ ಮಹಿಮೆಯನ್ನು ಯಾಕೆ ಕೇಳಿದ? उस महिमा को उसने क्यों मांगा है? ಆ ದೇವರ ಮಹಿಮೆಯನ್ನು ಯಾಕೆ ಕೇಳಿದ? जब ಯಾವಾಗ मूसा ने मांगा कि मुझे तेरी महिमा दिखा, ಯಾವಾಗ ಮೋಶೆ ದೇವರಿಗೆ ಹೇಳಿದ ನಿನ್ನ ಮಹಿಮೆಯನ್ನು ತೋರಿಸು, प्रभु ने, परमेश्वर ने क्या बोला पता है? ದೇವರ नहीं नहीं नहीं, मैं तुमको महिमा नहीं दिखाऊंगा, ऐसा बोला है।
ದೇವರು ಏನಾದ್ರೂ ಹೇಳಿದ್ರ ದೇವ್ರು ನಾನು ನಿನ್ನ ಮಹಿಮೆಯನ್ನು ತೋರಿಸಲ್ಲ ಅಂತ? हेलो, उसने बोला कि मैं एक ऐसी जगह पर तुमको भेजता हूं, वहां पर जा। ನಾನು ನಿನ್ನ ಒಂದು ಸ್ಥಳ ತೋರಿಸ್ತೇನೆ, ಅಲ್ಲಿ ಹೋಗಂತ ಹೇಳಿದ್ರು. जहां पर 2 पत्थर है, रॉक, ಅಲ್ಲಿ 2 ಕಲ್ಲುಗಳಿವೆ, और उसमें एक दरार है, ಆ ಬಂಡೆ ಒಳಗೆ ಒಂದು ಬಿರುಕಿದೆ, गैप। ಆ ಮಧ್ಯದಲ್ಲಿ वो गैप के अंदर, वो दरार के अंदर तुम वहां पर रहेगा। ದೇವರು ಹೇಳಿದ್ರು ಆ ಬಂಡೆಯ ಬಿರುಕಿನ ಒಳಗೆ ನೀನು ನಿಲ್ಲಬೇಕಂತ. उस दरार के बीच में खड़े रहने के लिए बोला है। ಆ ಬಂಡೆಯ ಬಿರುಕಿನ ಒಳಗೆ ನಿಲ್ಲುವುದಕ್ಕೆ ಹೇಳಿದ್ರು. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. उस गैप के बीच में खड़े रहने का मतलब क्या है? ಆ ಬಿರುಕಿನ ಮಧ್ಯದಲ್ಲಿ ನಿಲ್ಲುವ ಅರ್ಥ ಏನಂದ್ರೆ ಏನು? स्वर्ग और धरती का बीच में मध्यस्थी करने का है। ಅಂದ್ರೆ ಪರಲೋಕ ಮತ್ತು ಭೂಲೋಕದ ಮಧ್ಯದಲ್ಲಿ ನೀನು ಮಧ್ಯಸ್ಥನಾಗಿ ನಿಲ್ಲಬೇಕೆಂಬುದಾಗಿ. हालेलुया, ಹಾಲೆಲೂಯಾ. ये 21 दिन में आपने वो बंडे, ये वो पत्थर के बीच में आप खड़े रहे हैं। ನೀವು 21 ದಿವಸಗಳ ಕಾಲ ಆ ಬಂಡೆಯ ಬಿರುಕಿನಲ್ಲಿ ನೀವು ನಿಂತಿದ್ದೀರಾ. स्वर्ग और धरती के बीच में आप खड़े हुए थे, ನೀವು ಸ್ವರ್ಗ ಮತ್ತು ಭೂಮಿಯ ಮಧ್ಯದಲ್ಲಿ ನೀವು ನಿಂತಿದ್ದೀರಾ. और आपने मध्यस्थी किया है। ನೀವು ಆ ಮಧ್ಯಸ್ಥರಾಗಿ ನಿಂತಿದ್ದೀರಾ. आपने मध्यस्थी किया था। ನೀವು ಮಧ್ಯಸ್ಥರಾಗಿ ನಿಂತಿದ್ದೀರಾ. स्वर्ग और धरती के बीच में आप मध्यस्थी किए थे। ಪರಲೋಕ ಮತ್ತು ಭೂಲೋಕದ ಮಧ್ಯದಲ್ಲಿ ನೀವು ಮಧ್ಯಸ್ಥರಾಗಿ ನಿಂತಿದ್ದೀರಾ. हालेलुया। ಹಾಲೆಲೂಯಾ. क्या आपको महिमा की जरूरत नहीं है? ನಿಮಗೆ ಮಹಿಮೆಯ ಅವಶ್ಯಕತೆ क्या ಇಲ್ಲವಾ? आपको महिमा की जरूरत नहीं है? ನಿಮಗೆ ಮಹಿಮೆಯ ಅವಶ್ಯಕತೆ क्या ಇಲ್ವಾ? आपको महिमा की जरूरत नहीं है? ನಿಮಗೆ ಮಹಿಮೆಯ ಅವಶ್ಯಕತೆ ಇಲ್ಲವಾ? कोई तो प्रभु की महिमा को खींच ले। ಯಾರಾದರೂ ಆ ಮಹಿಮೆಯನ್ನು ಎಳೆದುಕೊಳ್ಳಿರಿ. कोई तो प्रभु की महिमा को खींच ले। ದೇವರ ಮಹಿಮೆಯನ್ನು ಸೆಳೆದುಕೊಳ್ಳಿರಿ. कोई तो प्रभु की महिमा को खींच ದೇವರ ले। ಮಹಿಮೆಯನ್ನು ಸೆಳೆದುಕೊಳ್ಳಿರಿ. ये चर्च ಈ ಸಭೆ उस रॉक के बीच में खड़े थे, ಈ ಸಭೆ ಆ ಬಂಡೆಯ ಬಿರುಕಲ್ಲಿ ನಿಂತುಕೊಂಡಿತ್ತು. और ಮತ್ತು आगे भी जाके खड़े रहेंगे। ಮುಂದೆ ಕೂಡ ಈ ಸಭೆ ಆ ಬಿರುಕಲ್ಲಿ ನಿಂತುಕೊಳ್ಳುತ್ತೆ. हालेलुया। ಹಾಲೆಲೂಯಾ. जब तक प्रभु यीशु बादलों पर ना आए, ಎಷ್ಟರ ತನಕ ದೇವರ ಪರಲೋಕದಲ್ಲಿ ಆ ಮೋಡ ಮೇಘಗಳ ಮಧ್ಯೆ ಯಾವಾಗ ಬರ್ತಾರೋ ಅಷ್ಟರ ತನಕ ಈ ಚರ್ಚ್ ಈ ಸಭೆ मध्यस्थी में रहेगा। ಮಧ್ಯಸ್ಥಿಕರಾಗಿ ಈ ಸಭೆ ನಿಲ್ಲುತ್ತೆ. मध्यस्थी में रहेगा। ಮಧ್ಯಸ್ಥರಾಗಿ ನಿಲ್ಲುತ್ತೆ. इन तमाम जगह के हर एक आत्माओं को जीतने के लिए ಈ ಎಲ್ಲಾ ಜಗತ್ತಿನ ಎಲ್ಲಾ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ मध्यस्थी करते रहेगा। ಮಧ್ಯಸ್ಥಿಕೆಯನ್ನು ವಹಿಸಿ. हालेलुया। ಹಾಲೆಲೂಯಾ. परमेश्वर 2 जन को ढूंढता है। ದೇವರು 2 ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. परमेश्वर 2 जन को ढूंढता है। ದೇವರು 2 ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. परमेश्वर 2 जन को ढूंढता है। ದೇವರು 2 ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. एक ऐसी लोगों को ढूंढता है जो उसकी आराधना आत्मा और सच्चाई से करते हैं। ಒಂದು ಗುಂಪಿನ ಜನ ದೇವರ ಆತ್ಮಗಳು ಸತ್ಯದಲ್ಲೂ ಆರಾಧಿಸುವಂತ ಜನರನ್ನು परमेश्वर ढूंढ रहा है। ದೇವರು ಹುಡುಕ್ತಾ ಇದ್ದಾರೆ. परमेश्वर ढूंढ रहा है। ದೇವರು ಹುಡುಕ್ತಾ ಇದ್ದಾರೆ. और एक व्यक्ति को ढूंढ रहा है, ಇನ್ನೊಂದು ಗುಂಪಿನ ಜನರನ್ನು ಹುಡುಕ್ತಾ ಇದ್ದಾರೆ, जो मध्यस्थी करता है। ಯಾರನ್ನು ಮಧ್ಯಸ್ಥರಾಗಿ ನಿಲ್ತಾರೋ, इस सिटी का नाके पे खड़े रहकर मध्यस्थी करता है, ಈ ಪಟ್ಟಣದ ಮಧ್ಯದಲ್ಲಿ ಮಧ್ಯಸ್ಥರಾಗಿ ನಿಂತುಕೊಳ್ಳುತ್ತಾರೋ उसको ढूंढता है। ಅವರನ್ನು ಹುಡುಕ್ತಾ ಇದ್ದಾರೆ. हालेलुया। ಹಾಲೆಲೂಯಾ. मध्यस्थ के ऊपर परमेश्वर की महिमा उतर कर आती है। ಮಧ್ಯಸ್ಥಿಕೆ ಮಾಡುವವರ ಮೇಲೆ ದೇವರ ಮಹಿಮೆ ಇಳಿದು ಬರುತ್ತೆ, ताकि मध्यस्थी करने के लिए शक्ति मिले। ಯಾವಾಗ ಆ ಮಧ್ಯಸ್ಥಿಕೆಯನ್ನು ವಹಿಸುವವರಿಗೆ ಶಕ್ತಿ ಸಿಗುತ್ತೋ, मध्यस्थी करने के लिए अभिषेक मिले। ಆ ಮಧ್ಯಸ್ಥಿಕೆ ಮಾಡೋದಕ್ಕೆ ಅಭಿಷೇಕ ಸಿಗುತ್ತೋ. हालेलुया। ಹಾಲೆಲೂಯಾ. महिमा ये 2 जन के अंदर उतर के आती ಆ है। 2 ಗುಂಪಿನ ಜನರ ಮೇಲೆ ಆ ಮಹಿಮೆ ಇಳಿದು ಬರುತ್ತೆ. जब परमेश्वर की महिमा उस तंबू में टैबरनाकल में उतर कर आती थी, ಯಾವಾಗ ದೇವ ದರ್ಶನದ ಗುಡಾರದಲ್ಲಿ ದೇವರ ಮಹಿಮೆ ಇಳಿದು ಬರುತ್ತಿತ್ತೋ, और इस्राएल लोग दूर से दंडवत करते थे, आराधना करते थे। ಇಸ್ರಾಯೇಲರು ದೂರದಿಂದ ಅವರ ಮನೆ ಬಾಗಿಲಿಂದ ಅವರು ಮೊಣಕಾಲು ಹಾಕಿ ದೇವರ ಮಹಿಮೆಯನ್ನು ಕಾಣ್ತಿದ್ರು. लेकिन हम ऐसे नहीं हैं। ನಾವು ಅವರ ಹಾಗೆ ಅಲ್ಲ. आत्मा और सच्चाई से ही प्रभु की महिमा में आराधना करेंगे। ನಾವು ಆತ್ಮಲ್ಲೂ ಸತ್ಯಲ್ಲೂ ಆತ್ಮವನ್ನು ಆರಾಧಿಸಿ ದೇವರ ಮಹಿಮೆಯನ್ನು ಹೊಂದಿಕೊಳ್ಳುತ್ತೇವೆ. हालेलुया। हालेलुया। हर एक मध्यस्थक आराधक होता है। ಪ್ರತಿಯೊಬ್ಬ ಮಧ್ಯಸ್ಥರಿಗೂ ದೇವರ ಆರಾಧಿಸುವವರಾಗಿದ್ದಿರ್ತಾರೆ.
हर एक आराधक मध्यस्थी करने वाला होता है। ಪ್ರತಿಯೊಬ್ಬ ಆರಾಧಕನು ದೇವರ ಮಧ್ಯಸ್ಥಿಕೆಯನ್ನು ಹೊಂದಿಕೊಳ್ಳುವನಾಗಿರ್ತಾನೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. और परमेश्वर ने बोला कि उस जगह में जाकर वो दरार के बीच में खड़े रहना। ದೇವರು ಹೇಳಿದ್ರು ಮೋಶೆಗೆ, ಆ ಬಂಡೆಯ ಬಿರುಕಿನ ಮಧ್ಯದಲ್ಲಿ ನಿಂತುಕೋ. जब मैं तुम्हारे उस पत्थर की साइड से मैं गुजर कर जाऊंगा, ಆ ಬಂಡೆಯ ಮಧ್ಯ ಅದರ ಅಂಚಿನಿಂದ ನಾನು ಹಾದು ಹೋಗುವಾಗ मेरा जो हाथ है, महान हाथ है, वो तेरे ऊपर तुझे ढाका रहेगा। ನನ್ನ ಕೈ ನಿನ್ನನ್ನು ಅದು ಮರೆ ಮಾಡುತ್ತೆ. हालेलुया, ಹಾಲೆಲೂಯಾ. क्योंकि जब प्रभु की महिमा आती है, ಯಾವಾಗ ದೇವರ ಮಹಿಮೆ ಬರುತ್ತೋ हमारे अंदर उसे संभालने के लिए परमेश्वर की आत्मा की जरूरत पड़ती है। ನಮ್ಮ ಶರೀರದ ಒಳಗೆ ದೇವರ ಶಕ್ತಿಯನ್ನು ಹೊಂದಿಕೊಳ್ಳಿಕ್ಕೆ ದೇವರ ಆತ್ಮನ ಶಕ್ತಿ ಬೇಕಾಗುತ್ತೆ. हालेलुया, ಹಾಲೆಲೂಯಾ. जब हमारे अंदर पवित्र आत्मा है, ಯಾವಾಗ ದೇವರ ನಮ್ಮ ಒಳಗೆ ಪವಿತ್ರ ಆತ್ಮ ಇರುತ್ತಾನೋ हम प्रार्थना की मंदिर बनते हैं। प्रार्थना की मंदिर, ದೇವರ ಆಲಯವಾಗಿರ್ತೇವೆ. प्रार्थना मंदिर, प्रार्थना ಮಾಡುವ ದೇವರ ಆಲಯ, ಪ್ರಾರ್ಥನೆ ಮಾಡುವ ದೇವರ ಆಲಯವಾಗಿರ್ತೇವೆ. बिकॉज क्योंकि परमेश्वर की जो पवित्र आत्मा है जब हमारे अंदर होती है, ಯಾವಾಗ ದೇವರ ಪವಿತ್ರಾತ್ಮ ಆತ್ಮ ನಮ್ಮ ಒಳಗಿರ್ತೋ आंसू बहा बहा कर प्रार्थना करने के लिए वो मदद करती है। ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಪವಿತ್ರ ಆತ್ಮ ನಮಗೆ ಸಹಾಯ ಮಾಡ್ತಾರೆ. आत्मा में प्रार्थना करने के लिए साथ देती है। ಆತ್ಮದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. हालेलुया, ಹಾಲೆಲೂಯಾ. और वही आत्मा परमेश्वर की महिमा मेरे ऊपर उतर कर आने से वो संभाल लेगा। ನಮ್ಮ ಒಳಗೆ ದೇವರ ಆತ್ಮನು ಇಳಿವಾಗ ಆ ದೇವರ ಮಹಿಮೆಯನ್ನು ಹೊಂದಿಕೊಳ್ಳಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಹಾಲೆಲೂಯಾ. मूसा को बोला कि तुम उस दरार के बीच में रहना और मैं तेरे ऊपर हाथ रखा रहेगा। ಮೋಶೆಗೆ ಹೇಳಿದ್ರು, ಬಂಡೆ ಬಿರುಕಲ್ಲಿ ನೀನು ನಿಂತುಕೋ, ನನ್ನ ಹಸ್ತವನ್ನು ಆ ಬಂಡೆಯಲ್ಲಿ ನಾನು ಚಾಚ್ತೇನೆ. जब मैं वहां से पार होकर जाऊंगा, ನಾನು ಅಲ್ಲಿಂದ ಹಾದು ಹೋಗುವಾಗ तुम मेरे मुख का प्रकाश नहीं, मुख के तेज को, मेरे मुख की महिमा नहीं देख सकते ನೀನು हो। ನನ್ನ ಮುಖದ ಪ್ರಸನ್ನತೆಯನ್ನು ಕಾಣಕ್ಕೆ ಆಗುದಿಲ್ಲ. मेरे पीठ का तू देखेगा। ನನ್ನ ಹಿಂದಿನ ಭಾಗವನ್ನು ನೀವು ನೋಡ್ತೀಯಾ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. क्यों ऐसा बोला है? ಯಾಕೆ ಆತರ ಹಾಗೆ ಹೇಳಿದ್ರು? क्यों ऐसा बोला है? ಯಾಕೆ ಆತರ ಹಾಗೆ ಹೇಳಿದ್ರು? मेरा पीछे का महिमा तुम देखेगा। ನನ್ನ ಬೆನ್ನಿನ ಮಹಿಮೆ, मेरा पीछे का महिमा ನನ್ನ देखेगा। ಹಿಂದಿನ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. हालेलुया, ಹಾಲೆಲೂಯಾ. मूसा ने ಮೋಶೆ जब परमेश्वर की पीठ का महिमा देखा, ಮೋಶೆ ದೇವರ ಹಿಂದಿನ ಮಹಿಮೆಯನ್ನು ಕಂಡ. इसलिए मूसा ने ये 5 किताब, आदि कांड, विमोचन कांड, याचक कांड, अरण्य कांड, धर्मोपदेश कांड को उसने लिख लिया। ಹಾಲೆಲೂಯಾ. ಅದೇ ಆ ಮೋಶೆ ದೇವರ ಹಿಂದಿನ ಮಹಿಮೆ ನೋಡಿದ ನಿಮಿತ್ತವಾಗಿ ಆತನ 5 ಧರ್ಮಶಾಸ್ತ್ರಗಳನ್ನು ಬರೆದನು. हे ಹಾಲೆಲೂಯಾ, हे ಹಾಲೆಲೂಯಾ, हे ಹಾಲೆಲೂಯಾ, हे ಹಾಲೆಲೂಯಾ. वो इजरायली लोगों के लिए धर्मशास्त्र बन गया है। ಆತನು ಇಸ್ರಾಯೇಲಿಗೆ ಧರ್ಮಶಾಸ್ತ್ರವಾಗಿದ್ದನು. हमारे जो धर्मशास्त्र है पवित्र आत्मा की प्रेरणा से लिखा हुआ है। ಆತನು ನಮ್ಮಲ್ಲಿರುವಂತಹ ಈ ಸತ್ಯವೇದ ದೇವರ ಮಹಿಮೆಯಿಂದ ಬರೆಯಲ್ಪಟ್ಟಂತ ಈ ದೇವರ ವಾಕ್ಯ ಆಗಿದೆ. और मूसा परमेश्वर की पीठ का जो महिमा से ही ये 5 किताब लिख दिया है। ಮೋಶೆ ದೇವರ ಹಿಂದಿನ ಮಹಿಮೆ ಕಂಡ ನಿಮಿತ್ತವಾಗಿ 5 ಧರ್ಮಶಾಸ್ತ್ರವನ್ನು ಆತನು ಬರೆದ. इजराइल लोगों के लिए एक व्यवस्था के पुस्तक बनाकर दिया है। ಇಸ್ರಾಯೇಲಿಗೆ ಒಂದು ದೇವರ ವ್ಯವಸ್ಥೆಯ ಒಂದು ಪುಸ್ತಕ ಆತನು ಬರೆದನು. हालेलुया, ಹಾಲೆಲೂಯಾ. मूसा से पहला 2000 साल का हिस्ट्री, चरित्र को उसने बता दिया है परमेश्वर ने। ಆ ದೇವರು ಮೋಶೆಗೆ 2000 ಹಿಂದಿನ ಆ ಚರಿತ್ರೆಯನ್ನು ಮೋಶೆಗೆ ತಿಳಿಯಪಡಿಸಿದ್ರು. हालेलुया, ಹಾಲೆಲೂಯಾ. क्या फिर मूसा को कैसा मालूम पड़ता था? ಇಲ್ಲ ಅಂದ್ರೆ ಮೋಶೆಗೆ ಹೇಗೆ ಗೊತ್ತಾಗ್ತಿತ್ತು? परमेश्वर का पिछले महीना क्या था, पिछले महिमा क्या था, मूसा को कैसा पता चलेगा? ದೇವರ ಹಿಂದಿನ ಮಹಿಮೆ ಏನಿತ್ತು ಅಂತ ಮೋಶೆಗೆ ಹೇಗೆ ಗೊತ್ತಾಗಬೇಕು? हालेलुया, ಹಾಲೆಲೂಯಾ. 2 से 2500 साल का हिस्ट्री
परमेश्वर ने अपनी महिमा में बता कर गया है। ಆ ದೇವರ 2000 ವರ್ಷದ ಇತಿಹಾಸವನ್ನು ಮೋಶೆಗೆ ದೇವರು ತೋರಿಸಿಕೊಟ್ರು. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. ये कब हुआ? जब परमेश्वर की महिमा मूसा के ऊपर से निकल जा रहा था। ಯಾವಾಗ ಇದನ್ನು ಕಂಡು ಮೋಶೆ ಕಂಡನಂದ್ರೆ ದೇವರ ಮಹಿಮೆ ಮೋಶೆ ಹಿಂದಿನ ಭಾಗ ನೋಡಿದ ನಿಮಿತ್ತವಾಗಿ. जब सॉल जो पौलुस बन गया था, ಯಾವಾಗ ಸೌಲನು ಪೌಲನಾಗಿ ಮಾರ್ಪಟ್ಟನು, उससे पहला यीशु ने अपना महिमा को उसके ऊपर प्रकट किया। ದೇವರು ಪೌಲನಿಗೆ ದೇವರ ಮಹಿಮೆಯನ್ನು ತೋರ್ಪಡಿಸಿದ್ರು. हालेलुया, ಹಾಲೆಲೂಯಾ. जब सॉल को जब यीशु ने अपनी महिमा को उसे देखकर वो जो तेज था, वो जो महिमा की रोशनी थी, उस कारण से उसके आंखें बंद रही। ಯಾವಾಗ ಯೇಸು ಸ್ವಾಮಿ ತನ್ನ ಮಹಿಮೆಯನ್ನು ಸೌಲನಿಗೆ ತೋರಿಸುವಾಗ ಆತನ ಕಣ್ಣುಗಳಲ್ಲಿ ಆ ದೇವರ ಮಹಿಮೆಯನ್ನು ಕಾಣುವಾಗ ಆತನ ಕಣ್ಣು ಕಾಣದವನಾಗಿ ಮಾರ್ಪಟ್ಟನು. उसके आंखें इसलिए बंद हुआ, ಆತನ ಕಣ್ಣು ಯಾಕೆ ಮುಚ್ಚಲ್ಪಟ್ಟಿದಂದ್ರೆ वो महिमा को ग्रहण करके उसका अनुभव कर सकते। ಆತನ ದೇವರ ಮಹಿಮೆಯನ್ನು Experience ಅನುಭವಿಸುವಾಗ ಆತನ ಕಣ್ಣಿನ ದೃಷ್ಟಿಯನ್ನು ಆತನು ಕಳೆದುಕೊಂಡನು. हालेलुया, ಹಾಲೆಲೂಯಾ, हालेलुया। हमारा भी आंख का दृष्टि बंद हो जाएगा। आत्मा में प्रभु की महिमा को एक्सपीरियंस करेंगे। एवरीवन, हर एक जन एक्सपीरियंस करेंगे। ನಾವು ಈ ಲೋಕದ ಕಣ್ಣನ್ನು ನಾವು ಮುಚ್ಚಿ ಹೋದ್ರೆ ನಾವು ಆತ್ಮಿಕ ಕಣ್ಣಿಂದ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. हालेलुया, ಹಾಲೆಲೂಯಾ. इसलिए पौलुस ने नया करार में 14 पुस्तक और लेटर्स उसने लिखा है। सबसे ज्यादा उसने लिखा है। ಪೌಲನು ದೇವರ ಮಹಿಮೆಯನ್ನು ಕಂಡ ನಿಮಿತ್ತವಾಗಿ ದೇವರು ಆತನ ಮೂಲಕವಾಗಿ 14 ಪತ್ರಿಕೆಗಳನ್ನು ಬರೆಯುವುದಕ್ಕೆ ದೇವರು ಆತನಿಗೆ ಸಹಾಯ ಮಾಡಿದ್ರು. ಹಾಲೆಲೂಯಾ. ಮಹಿಮಾ ಕಂಡದಲ್ಲ, ಅವನು ಮಹಿಮಾವನ್ನು ಹೊಂದಿಕೊಂಡ ತಕ್ಷಣ ಆ ದೇವರ ಮಹಿಮೆಯನ್ನು ಹೊಂದ ನಿಮಿತ್ತವಾಗಿ ಆತನ 14 ಪುಸ್ತಕಗಳನ್ನು ಬರೆದನು. हालेलुया। लाखों लोगों को प्रेरित करा दिया उसने। अनेक ಲಕ್ಷಾಂತರ ಜನರಿಗೆ ಆತನ ಒಬ್ಬ ಪ್ರೇರೇಪಣೆ ಆಗಿದ್ದ. हालेलुया, हालेलुया। मूसा परमेश्वर के पीछे का महिमा देखा, ಮೋಶೆ ದೇವರ ಹಿಂದಿನ ಮಹಿಮೆಯನ್ನು ಕಂಡ, पौलुस उसके ऊपर प्रभु की महिमा उतरी, ಪೌಲನು ದೇವರ ಮಹಿಮೆಯನ್ನು ತನ್ನ ಒಳಗೆ ಹೊಂದಿಕೊಂಡ. यूहन्ना जो प्रकटीकरण के पुस्तक लिखा था, ಯೋಹಾನನು ದೇವರ ಪ್ರಕಟಣೆಯನ್ನು ಬರೆದಂತ ಯೋಹಾನನು प्रकटीकरण 4 अध्याय वचन 1 में लिखा है, ಪ್ರಕಟಣೆ 4ನೇ ಅಧ್ಯಾಯದ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, come up, ऊपर आ, ಎದ್ದು ಬಾ, ऊपर आ, ಮೇಲೆ ಏರಿ ಬಾ, यहाँ ऊपर आ, ಮೇಲಕ್ಕೆ ಏರಿ ಬಾ, यहाँ ऊपर आ, ಮೇಲಕ್ಕೆ ಏರಿ ಬಾ. हालेलुया। हालेलुया। जो यीशु मरा हुआ था, ಯೇಸು ಸತ್ತಿದ್ದ, यीशु महिमा में स्वर्ग में बैठकर यीशु यूहन्ना को पत्मोस द्वीप से वो ऊपर बुलाता है, come up, ಪರಲೋಕದಲ್ಲಿ ಯೇಸು ಸ್ವಾಮಿ ಕುಳಿತುಕೊಂಡು ಪದ್ಮೋಸಿಪಲ್ಲಿರುವಂತ ಯೋಹಾನನ ಮೇಲೆ ದೇವರ ಮಹಿಮೆಯಿಂದ ಆತನು ಎಬ್ಬಿಸಿದ್ನು. यूहन्ना को परमेश्वर ने अपना महिमा के अंदर ही बुला लिया। ಯೋಹಾನನು ದೇವರು ತನ್ನ ಮಹಿಮೆ ಒಳಗೆ ಕರೆದು ಬಿಟ್ರು. हालेलुया, हालेलुया। उस महिमा में रहकर ಆ ಮಹಿಮೆ ಒಳಗಿದ್ದು यूहन्ना ने आने वाली 2000 साल का भविष्यवाणी लिख दिया। ಆತನು ಮುಂದಿನ ಯೇಸುವಿನ 2000 ಮುಂದಿನ 2000 ವರ್ಷಗಳ ಪ್ರಕಟಣೆ ಆತನು ಬರೆದು ಬಿಟ್ಟ. हालेलुया, हालेलुया। यीशु के साथ में चिपक कर ಯೇಸುವಿನೊಂದಿಗೆ ಸೇರಿ तब जाके महिमा और शक्ति में हम बने रहेंगे। ಆತನ ಮಹಿಮೆ ಮತ್ತು ಶಕ್ತಿಯನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. परमेश्वर ने मूसा को महिमा क्यों प्रकट किया? ದೇವರು ಮೋಶೆಗೆ ಯಾಕೆ ದೇವರ ಮಹಿಮೆಯನ್ನು ಪ್ರಕಟಿಸಿದ್ರು? मूसा को परमेश्वर ने महिमा को क्यों प्रकट किया? ದೇವರು ಮೋಶೆಗೆ ಯಾಕೆ ದೇವರ ಮಹಿಮೆಯನ್ನು ಪ್ರಕಟಪಡಿಸಿದ್ರು? मूसा ಮೋಶೆ परमेश्वर की दर्शन को स्वीकारने वाला था। ದೇವರ ಮಹಿಮೆ ದೇವರ ದರ್ಶನವನ್ನು ಅವನು ಪ್ರಕಟಪಡಿಸುತ್ತಿದ್ದ.
मूसा परमेश्वर ने दिया हुआ वचन को मानने वाला था और मनाने को लगाता था। ಅಂದ್ರೆ ಮೋಶೆ ದೇವರ ಆ ಪ್ರಕಟಣೆಯನ್ನು ಹೊಂದಿಕೊಂಡು ಅನೇಕರಿಗೆ ಅದನ್ನು ಪಡಿಸಲಿಕ್ಕಿದ್ದ. Praise the Lord. ಹಾಲೆಲೂಯಾ. मूसा के समर्पण डेडिकेशन बहुत अच्छी डेडिकेशन था। ಮೋಶೆ ಒಂದು ಸಮರ್ಪಣೆ, ಒಳ್ಳೆಯ ಸಮರ್ಪಣೆ ಇತ್ತು. मूसा का जो शिस्त है, अनुशासन है, वो बहुत ही अच्छा था। ಮೋಶೆ ಒಂದು अनुशासन शिस्तु, ಆತನ ಒಂದು ಶಿಸ್ತು ಬಹಳ ಚೆನ್ನಾಗಿತ್ತು. वो हार्ड वर्क करता, कड़ी मेहनत करने वाला था। ಆತನು ಬಹಳ ಕಷ್ಟಪಡುವಂತ ವ್ಯಕ್ತಿಯಾಗಿದ್ದ. वो प्रार्थना करने वाला था। ಆತನು ಜನರಿಗಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದ. हालेलुया, ಹಾಲೆಲೂಯಾ. इसलिए ಯಾಕೆಂದರೆ मूसा को परमेश्वर ने अपनी महिमा को दिखाया। ಅದಕ್ಕಾಗಿ ದೇವರು ಮೋಶೆಗೆ ತನ್ನ ಮಹಿಮೆಯನ್ನು ತೋರಿಸಿದ್ನು. लेकिन मूसा को पिछली महिमा को दिखाया। ಆದರೆ ಮೋಶೆಗೆ ತನ್ನ ಹಿಂದಿನ ಮಹಿಮೆಯನ್ನು ದೇವರು ತೋರಿಸಿದ್ರು. मुझे और आपको आगे का महिमा दिखाएगा। ದೇವರು ನಮಗೆ ನಿಮಗೆ ದೇವರ ಮುಂದಿನ ಮಹಿಮೆಯನ್ನು ತೋರಿಸ್ತಾರೆ. हालेलुया, ಹಾಲೆಲೂಯಾ. विमोचन कांड 33 उसका 13, ವಿಮೋಚನ ಕಾಂಡ 33:13. ನನಗೆ ನಿನ್ನ ದಯೆ ದೊರಕಿದ್ದಾದರೆ, ನಿನ್ನ ದಯ, ನಿನ್ನ ಕೃಪೆ ದೊರಕಿದಾದರೆ, ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. परमेश्वर को मूसा पूछ रहा है, ದೇವರು ಮೋಶೆಗೆ ಕೇಳ್ತಾ ಇದ್ದಾರೆ, ಈಗ ನಿನ್ನ ದೃಷ್ಟಿಯಲ್ಲಿ ನನಗೆ ಕೃಪೆ ದೊರಕಿದ್ದಾದರೆ ನಾನು ನಿನ್ನನ್ನು ತಿಳಿಯುವನಾಗಿ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. हालेलुया, हालेलुया. थैंक यू जीसस. उसने परमेश्वर से बातें किया था, तेरा मार्ग मुझे बता। ದೇವರು ಮೋಶೆ ದೇವರೊಂದಿಗೆ ಮಾತನಾಡಿ ಕೇಳಿದ, ನಿನ್ನ ಮಾರ್ಗ ನನಗೆ ತೋರಿಸು. यीशु कहता है, मार्ग सत्य और जीवन मैं ही हूँ। ಯೇಸು ಹೇಳ್ತಾನೆ, ನಾನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿದೆ ಅಂತ. तेरा मार्ग मुझे बता, ನಿನ್ನ ಮಾರ್ಗ ನನಗೆ ತೋರಿಸು. जिस मार्ग में इन तमाम लोगों को मुझे ले चलना होगा। ಆ ಮಾರ್ಗದಲ್ಲಿ ಜನರನ್ನು ನಾನು ಕರೆದುಕೊಂಡು ಹೋಗಬೇಕು. हालेलुया, ಹಾಲೆಲೂಯಾ. वो मार्ग तुम मुझे बता। ಓ ಆ ಮಾರ್ಗ ನನಗೆ ತೋರಿಸು. वो मार्ग अगर तू बताता है तो मैं समझ जाऊंगा तेरी कृपा, तेरी दया मेरे ऊपर है। ನಾನು ಒಂದು ವೇಳೆ ಆ ಮಾರ್ಗ ನನಗೆ ತೋರಿಸಿದ್ರೆ ನಿನ್ನ ದಯೆ ನಿನ್ನ ಕರುಣೆ ನನ್ನ ಮೇಲೆ ಇದೆ ಎಂಬುದಾಗಿ. मूसा ने क्या मांगा? मेरे मोशे। लिए तेरा मार्ग बता। ಮೋಶೆ ಏನು ಕೇಳಿದನು? ನಿನ್ನ ಮಾರ್ಗ ನನಗೆ ತೋರಿಸು. मूसा का मार्ग क्या था मालूम है? ಮೋಶೆ ಮಾರ್ಗ ಯಾವುದಿತ್ತು ಗೊತ್ತಾ? अपना ससुरवाड़ी। ತನ್ನ ಮಾವನ ಮನೆ. मूसा के मार्ग, ಮೋಶೆಯ ಮಾರ್ಗ. मर्डर करके भाग गया किधर? ಅದನ್ನ ಕೊಲೆ ಮಾಡಿ ಎಲ್ಲಿ ಓಡಿಯೋದ? ಮಾವನ ಮನೆ ಓಡಿಯೋದ. ಈಗ ಹೊರಗಿನವರು ಸಹ ಮಾವನ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಚರ್ಚಿನವರು ಸಹ ಸಂಡೆ ದಿನ ರವಿವಾರ ದಿನ ಮಾವನ ಮನೆ ಹೋಗಿ ಕೂತ್ಕೊಳ್ತಾರೆ. ಹಾಲೆಲೂಯಾ. ಮಾವನ ಮನೆ ಹೋಗಿ ಕೂತ್ಕೊಳ್ಳುವವರು ಮತ್ತೆ ನಂತರ ಬೇರೆ ಮಾವನ ಮನೆಗೆ ಹೋಗ್ಬೇಕಾಗ್ತದೆ, ತಿಳ್ಕೊಳ್ಳಿ. ಹಾಲೆಲೂಯಾ. ಹಾಲೆಲೂಯಾ. ದೇವರ ಮಾರ್ಗದಲ್ಲಿ ನಡೆಯುವವರು ದೇವರ ಸನ್ನದಿಯಲ್ಲಿ ಹೋಗ್ತಾರೆ, ದೇವರ ಮಹಿಮೆಯನ್ನೇ ಕಾಣ್ತಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಕೀರ್ತನೆಗಳು 103 ಅದರ 7 ವಾಕ್ಯ ಹೇಳ್ತದೆ. ಕೀರ್ತನೆ 103:7. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ಹಾಲೆಲೂಯಾ. ಆತನು ಮೋಶೆಗೂ ತನ್ನ ಮಾರ್ಗವನ್ನು कोई तो है? ಯಾರಾದ್ರೂ ಇದ್ದೀರಾ? प्रभु तेरा मार्ग मुझे बता। ನಿನ್ನ ಮಾರ್ಗ ನನಗೆ ತೋರಿಸು. प्रभु तेरे मार्ग मुझे बता। ನಿನ್ನ ಮಾರ್ಗ ನನಗೆ ತೋರಿಸು. प्रभु तेरे मार्ग मुझे बता। ನಿನ್ನ ಮಾರ್ಗ ನನಗೆ ತೋರಿಸು. जहाँ पर मैं तेरी आराधना करूं, ಇಲ್ಲಿ ನಾನು ನಿಮ್ಮನ್ನು ಆರಾಧಿಸಬೇಕು. जहाँ पर मैं स्वर्ग और धरती के बीच में मध्यस्थी करूं, ಅಂದ್ರೆ ಪರಲೋಕ ಮತ್ತು ಭೂಲೋಕದ ಮಧ್ಯದಲ್ಲಿ ನಾನು ಆರಾಧನೆ ಮಾಡಬೇಕು, क्या तू ಮಧ್ಯಸ್ಥಿಕೆ ಮಾಡಬೇಕು. तेरा मार्ग मुझे बताएगा? ನಿನ್ನ ಮಾರ್ಗ ನನಗೆ ತೋರಿಸ್ತೀಯಾ? हालेलुया, ಹಾಲೆಲೂಯಾ. और इजरायली लोगों के लिए ತನ್ನ ಕೃತ್ಯಗಳನ್ನು उसने प्रकटित, ಇಸ್ರಾಯೇಲಿಗೆ ತನ್ನ ಕೃತ್ಯವನ್ನು ಆತನ ಪ್ರಕಟಪಡಿಸಿದ್ನು. उसने अपने काम को प्रकट किया। ದೇವರು ತನ್ನ ಕೆಲಸವನ್ನು ಅಲ್ಲಿ ಪ್ರಕಟ ಮಾಡಿದ್ನು. हालेलुया, ಹಾಲೆಲೂಯಾ.
ಕೀರ್ತನೆ 119 ಕೀರ್ತನೆ 119 105 105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದೀಪವು. मतलब ನನಗೆ मुझे वो मदद करेगा ज्योति देगा मुझे ನನಗೆ ಯಾರ ನಿನ್ನ ನನಗೆ ಸಹಾಯ ಉಂಟಾಗುತ್ತೆ ಸಹಾಯ ಮಾಡ್ತಾರೋ ನನ್ನ ದಾರಿಗೆ ಬೆಳಕು ಆಗಿದೆ. ನನ್ನ ದಾರಿಗೆ ಬೆಳಕು ಆಗಿದೆ. हालेलुया. मेरा दारी क्या है, मेरा रास्ता, मेरा मार्ग क्या है? ನನ್ನ ಮಾರ್ಗ ಯಾವುದು? जो अंधकार में पड़े हुए लोगों को मैं ज्योति में लेकर आओ. ಅನೇಕ ಜನರು ಅಂಧಕಾರದಲ್ಲಿದ್ದಾರೆ, ಅವರನ್ನು ಬೆಳಕಿನ ಕಡೆಗೆ ನಡೆಸುವುದು. वो मार्ग में मैं जाऊंगा. ಆ ಮಾರ್ಗದಲ್ಲಿ ನಾನು ನಡಿಬೇಕು. लोग कहां पर है? अंधकार में है. ಯಾರ್ಯಾರು ಅಂಧಕಾರದಲ್ಲಿದ್ದಾರೋ अगर मैं वो मार्ग में जाऊंगा, ಆ ಸ್ಥಳದಲ್ಲಿ ನಾನು ಹೋದಾಗ मार्ग में अंधकार रहेगा. मार्ग में अंधकार ಆ रहेगा ಮಾರ್ಗದಲ್ಲಿ ಕತ್ತಲೆ ಇರುತ್ತೆ. क्योंकि अंधकार के लोगों के पास जा रहा हूँ. ನಾನು ಆ ಕತ್ತಲೆಯೊಳಗಿಂದ ಅಂಧಕಾರದಲ್ಲಿ ಜನರ ಬಳಿ ಹೋಗ್ತೇನೆ. वहां पर जाने के लिए मुझे कोई ज्योति नहीं मिलेगा, रोशनी नहीं मिलती ಅಲ್ಲಿ है. ಹೋಗುವಾಗ ನನಗೆ ಯಾವ ಬೆಳಕು ಕಾಣುವುದಿಲ್ಲ. मेरे अंदर परमेश्वर की वचन अगर है, ಹಾಗಾದ್ರೆ ದೇವರ ವಾಕ್ಯ ನನ್ನ ಒಳಗಿದ್ರೆ अंधकार के लोगों के पास जाने का रास्ता में मुझे रोशनी मिलेगी. ಆ ಅಂಧಕಾರದ ದಾರಿಯಲ್ಲಿ ದೇವರ ವಾಕ್ಯ ನನ್ನ ಒಳಗಿದ್ರೆ ನಾನು ಹೋಗುವಂತ ದಾರಿಗಳಲ್ಲಿ ಅಂಧಕಾರ ಕತ್ತಲೆಯ ದಾರಿಯಲ್ಲಿ ನನಗೆ ದಾರಿ ಸಿಗುತ್ತೆ. तब जाके हजारों लोग इस मंदिर के अंदर आएंगे. ಆಗ ಅನೇಕ ಸಾವಿರ ಗಟ್ಟಲೆ ಜನರು ಈ ಆಲಯದ ಒಳಗೆ ಬರ್ತಾರೆ. हालेलुया. ಹಾಲೆಲೂಯಾ, हालेलुया. ಹಾಲೆಲೂಯಾ. मार्ग मांगने वाले के अंदर प्रभु की वचन होना चाहिए. ಮಾರ್ಗ ತೋರಿಸಂದು ಕೇಳುವವರ ಒಳಗೆ ದೇವರ ವಾಕ್ಯ ಇರಬೇಕು. हालेलुया. ಹಾಲೆಲೂಯಾ, हालेलुया. ಹಾಲೆಲೂಯಾ. महिमा ಮಹಿಮೆ हम जैसा सोचते हैं, जैसा स्वर्ग से बादल के जैसा दुआ जैसा आता है, वही महिमा है. ನಾವು ಎನ್ಸ್ಕೊಳ್ಳೋದು ಹಾಗೆ ಆ ಪರಲೋಕದಿಂದ ಆ ಆಕಾಶದಿಂದ ಆ ಮೋಡದ ಹಾಗೆ ಒಂದು ಹೊಗೆ ಹಾಗೆ ದೇವರ ಮಹಿಮೆಗೆ ಬರುವುದಲ್ಲ. ದೇವರ ಮಹಿಮೆ पार्टी में है, उधर केरोसिन डाल के फुस 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 दुआ छोड़ते, वो महिमा नहीं है. ಆ ಪಾರ್ಟಿಯಲ್ಲಿ ಸೀಮೆಣ್ಣೆ ಹಾಕಿ ಬೆಂಕಿ ಪುಸ್ 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 ಮಾಡಿ ಬೆಂಕಿ ಸುರಿಸ್ತಾರೆ, ಅದಲ್ಲ ದೇವರ ಮಹಿಮೆ. हेलो. ಹಾಲೆಲೂಯಾ. देवरा महिमे ದೇವರ ಮಹಿಮೆ 5 तरीके से हम प्रभु की महिमा को देख सकते हैं. 5 ರೀತಿಯಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಬಹುದು. विजिबल ग्लोरी, जो देखने वाला ग्लोरी, देखने वाला महिमा. ಕಾಣುವಂತ ಮಹಿಮೆ, ಒಂದನೇದು ಕಾಣುವಂತ ಮಹಿಮೆ. फिजिकल ग्लोरी, जिसको हम वाकई में हम देख सकते हैं फिजिकली. ಶಾರೀರಿಕವಾಗಿ ಅದನ್ನು ನೋಡಬಹುದು. हालेलुया. ನೋಡಬಹುದು. हालेलुया. ಹಾಲೆಲೂಯಾ. पौलुस ने क्या देखा था? ಪೌಲನು फिजिकल ग्लोरी. ಶಾರೀರಿಕವಾಗಿ ಪೌಲನು ಆ ದೇವರ ಮಹಿಮೆಯನ್ನು ಹೊಂದಿಕೊಂಡ. क्योंकि यीशु ने वाणी से बात किया उसके सामने. ಯೇಸು ಆ ವಾಣಿಯ ಕೂಡ ಪೌಲನ ಕೂಡ ಮಾತಾಡಿದ್ರು. तुम मुझे क्यों सताता है? ನನಗೆ ಯಾಕೆ ನೀನು ಹಿಂಸೆ ಪಡಿಸ್ತಿ? हालेलुया. ಹಾಲೆಲೂಯಾ. वो महिमा में होकर बात किया. ಆ ಮಹಿಮೆಯೊಳಗೆ ಆತನು ಅದನ್ನು ಅನುಭವಿಸಿದ್ನು. ऐसी ಹಾಗೆ परमेश्वर के लोगों को सताने वाले लोगों के पास यीशु अपने महिमा लेकर जाएगा. ದೇವರ ಜನರನ್ನು ಹಿಂಸೆ ಮಾಡುವರ ಜನರ ಮಧ್ಯದಲ್ಲಿ ನಿಮ್ಮನ್ನು ದೇವರು ತನ್ನ ಮಹಿಮೆಯನ್ನು ನಡೆಸ್ತಾರೆ. हालेलुया. ಹಾಲೆಲೂಯಾ, हालेलुया. ಹಾಲೆಲೂಯಾ. टेंजिबल ग्लोरी, छूने वाला, हम छू सकते हैं. ಸ್ಪರ್ಶ ಮಾಡುವಂತ ದೇವರ ಮಹಿಮೆ. हम छू सकते हैं. ದೇವರ ಮಹಿಮೆಯನ್ನು ಸ್ಪರ್ಶ हम ಮಾಡಬಹುದು. छू सकते हैं. ದೇವರ ಮಹಿಮೆಯನ್ನು ಸ್ಪರ್ಶ ಮಾಡಬಹುದು. जब यीशु जी उठा, रिजेक्टेड हुआ, ಯಾವಾಗ ಅವರು ಯೇಸು ಯಾವಾಗ ಪುನರುತ್ಥಾನ ಹೊಂದಿದಾನೋ, मरियम उसे छूने जा रही थी. ಮರಿಯಳು ಅದನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾಳು. अभी मैं महिमा में ನಾನು नहीं हुआ हूँ. ನಾನು ಈಗ ಮಹಿಮೆಯಲ್ಲಿದ್ದೇನೆ. ಮಹಿಮಾ ಹೊಂದಲಿಲ್ಲ. ನಾನೀಗ ಮಹಿಮೆ ಹೊಂದಲಿಲ್ಲ. ಅಷ್ಟು ತನಕ ನೀನು ಮುಟ್ಲಿಕ್ಕೆ ಆಗುದಿಲ್ಲ. ಅಷ್ಟು ತನಕ ನೀನು ಮಣ್ಣನ್ನು ಮುಟ್ಟಕ್ಕಾಗಲ್ಲ. डिसाइपल के पास गया और तोमा को बोला कि तुम मुझे छू कर देख. ತೋಮನ ಬಳಿ ಹೋದಾಗ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಪಕ್ಕೆಯಲ್ಲಿ ನೀನು ಕೈಯನ್ನು ಬೆರಳನ್ನು ಹಾಕುವುದಾಗಿ. चौथा वन, इंटेंजिबल ग्लोरी, छू नहीं सकते हैं. ಆ ನಾಲ್ಕನೆಯ ಮಹಿಮೆ ದೇವರು ಮುಟ್ಲಿಕ್ಕೆ ಸಾಧ್ಯ ಇರೋದಿಲ್ಲ. छू नहीं सकते हैं. ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. छू नहीं सकते हैं. ಮುಟ್ಲಿಕ್ಕೆ ಆಗಲ್ಲ. हालेलुया. ಹಾಲೆಲೂಯಾ. सेंसिंग ग्लोरी, सेंसिंग,
अनुभव करने वाला। ಆ ದೇವರ ಮಹಿಮೆಯನ್ನು ಅನುಭವಿಸುವುದಕ್ಕೆ ಮಾತ್ರ ಸಾಧ್ಯ. जब आराधना के समय में मैं इधर ही खड़े रहकर प्रभु की महिमा को मैं एक्सपीरियंस कर रहा था। ನಾನು ಇಲ್ಲಿ ಆರಾಧಿಸುವಾಗ ದೇವರ ಮಹಿಮೆಯನ್ನು ನಾನು ಅನುಭವಿಸಿದೆ. ಹಾಲೆಲೂಯಾ. ಮಹಿಮಾ ಅನುಭವಿಸುವ ಜಾಗದಲ್ಲಿ ನೀವು ಇದ್ದೀರಾ, ದೇವರ ಸಂತೋಷವಾಗಿ ಇರಬೇಕು ನೀವು. ಹಾಲೆಲೂಯಾ. ದೇವರ ಮಹಿಮೆಯನ್ನು ಹೊಂದಿಕೊಳ್ಳುವಂತ ಸ್ಥಳದಲ್ಲಿ ನೀವು ಇದ್ದೀರಾ, ಹಾಗಾದ್ರೆ ನೀವು ಎಷ್ಟು ಸಂತೋಷವುಳ್ಳವರಾಗಿರ್ಬೇಕು. ಮಹಿಮಾ ಹೊಂದ್ಕೊಂಡು ಅನುಭವ ಮಾಡಿಕೊಂಡು ಸುಮ್ಮನೆ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಕುರ್ಚಿ ಬಿಸಿ ಆಗ್ತದೆ, ಮತ್ತೆ ಏನಾಗುದಿಲ್ಲ. ಹಾಲೆಲೂಯಾ. ನೀವು ಬಿಸಿ ಆಗ್ಲಿಕ್ಕಿದ್ರೆ ದೇವರಿಗೆ ಹೇಳಿ, ನಿನ್ನ ಮಹಿಮಾವನ್ನು ನಾನು ಅನುಭವಿಸುತ್ತಿದ್ದೇನೆ. ದೇವರ ಮಹಿಮೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. तब जाके प्लास्टिक चेयर भी पिघल जाएगा. ಆಗ ನಿಮ್ಮ ಕುರ್ತಂತ ದೇವರ ಮಹಿಮೆ ನೀವು ಹೊಂದಿಕೊಂಡ್ರೆ ನೀವು ಕುಳಿತಂತ ಚೇರ್ ಇದೆಯಲ್ಲ ಅದು ಕರಗಿ ಹೋಗುತ್ತೆ. जो महिमा को अनुभव करने वाला कभी भी बैठेगा नहीं. ದೇವರ ಮಹಿಮೆಯನ್ನು ಹೊಂದಿಕೊಳ್ಳೋರು ಯಾವತ್ತು ಎಂದು ಕುಳಿತುಕೊಳ್ಳುವುದಿಲ್ಲ. जिसके पास महिमा नहीं है, जिसके पास ज्योति नहीं है, उसके पास ही भागकर जाएगा. ಯಾರ ಬಳಿ ಮಹಿಮೆ ಇಲ್ಲವೋ ದೇವರ ಮಹಿಮೆ ಅಲ್ಲಿಯೇ ಹೋಗುವುದೇ. आप महिमा पाए हुए लोग हैं. ಯಾರು ನೀವು ದೇವರ ಮಹಿಮೆಯನ್ನು ಹೊಂದಿಕೊಂಡವರಾಗಿದ್ದೀರಾ, शक्ति पाए हुए लोग हैं. ದೇವರ ಶಕ್ತಿಯನ್ನು ಹೊಂದಿಕೊಂಡವರಾಗಿದ್ದೀರಾ. आने वाले दिन में आप जाएंगे, आत्मा को जीत कर ही लेकर आएंगे. ನೀವು ಬರುವ ದಿನಗಳಲ್ಲಿ ನೀವು ಹೋಗಿ ಆತ್ಮಗಳನ್ನು ಹೊತ್ತುಕೊಂಡು ನೀವು ಬರುವವರಾಗಿದ್ದೀರಾ. हालेलुया. हालेलुया. इब्रानियों पुस्तक उसकी 9वां अध्याय वचन 28 कहता है. ಇಬ್ರಿಯ ಪತ್ರಿಕೆ ಅದರ 9:28 ಕನ್ನಡದಲ್ಲಿ ತೆಗೆದು ನಾನು ಹಿಂದಿಯಲ್ಲಿ ಓದಿ ಬಿಡ್ತೇನೆ. वैसे ही मसीहा भी बहुतों को पापों के उठा लेने के लिए एक बार बलिदान हुआ, और जो लोग उसकी बाट जोते हैं उनके उद्धार के लिए दूसरी बार बिना पाप के महिमा में दिखाई देगा. ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಆಮೆನ್. ಹಾಲೆಲೂಯಾ. जब प्रभु दोबारा आएगा, ದೇವರು ಎರಡನೇ ಸಾರಿ ತಿರುಗಿ ಬರುವಾಗ वो महिमा में आएगा. ಅವರು ಮಹಿಮೆಯಲ್ಲಿ ನೀವು ಸೇರ್ತೀರಾ. वो कब महिमा में आएगा? ಅವ್ರು ಯಾವಾಗ ಮಹಿಮೆಯಲ್ಲಿ ಬರ್ತಾರೆ? जब तक यहाँ से हमारा मध्यस्थी खत्म नहीं होता, ಎಷ್ಟರ ತನಕ ನಮ್ಮ ಮಧ್ಯಸ್ಥಿಗೆ ಮುಗಿದಿಲ್ಲವೋ तब तक वो महिमा में नहीं आएगा. ಆತನ ಮಹಿಮೆಯಲ್ಲಿ ಬರುವುದಿಲ್ಲ. मध्यस्थी हम क्यों करेंगे? ಯಾಕೆ ನಾವು ಮಧ್ಯಸ್ಥಿಗೆ ಮಾಡಬೇಕು? यीशु बलि क्यों हुआ था? ಯೇಸು ಸ್ವಾಮಿ ಯಾಕೆ ಬಲಿಯಾದ್ರು? सारे मानव जाति का उद्धार के लिए बलि हुआ था. ಸಾರ ಈ ಲೋಕದ ಎಲ್ಲ ಮನುಷ್ಯರಿಗೋಸ್ಕರ ಆತನು ಅವರನ್ನು ಉದ್ಧಾರ ಮಾಡಿದ ರಕ್ಷಣೆಗಾಗಿ ಆತನು ಇಳಿದು ಬಂದ. वो बलि होकर चले भी गया. ಆತನು ಬಲಿಯಾಗಿ ಈ ಲೋಕವನ್ನು ಮೇಲೆ अब हमारा काम है ನಮ್ಮ ಕೆಲಸ ಏನಂದ್ರೆ मध्यस्थी करके, ಮಧ್ಯಸ್ಥರಾಗಿ और हमको लोगों को बचाना है. ನಮಗೆ ನಾವು ದೇವರ ಅನೇಕ ಜನರನ್ನು ರಕ್ಷಣೆ ಮಾಡಬೇಕಾಗಿದೆ. लोगों के पाप से छुटकारा देना है. ಅನೇಕ ಜನರನ್ನು ಪಾಪದಿಂದ ಬಿಡಿಸಬೇಕಾಗಿದೆ. तब जाके वो महिमा में आएगा और हमको दिखाई देगा. ಆಗ ನಾವು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. और सिर्फ महिमा को देखेंगे नहीं, उसी महिमा में उसके पास ही हम चले जाएंगे. ಆ ಮಹಿಮೆಯನ್ನು ಕಾಣಲಿಕ್ಕೆ ಮಾತ್ರ ಸಾಧ್ಯ ಅಲ್ಲ, ಅದರ ಮಹಿಮೆಯೊಂದಿಗೆ ನಾವು ನಡೀಲಿಕ್ಕಿದ್ದೇವೆ. यीशु बलि हुआ था सारे देश का मानव जाति का उद्धार के लिए. ಈ ಯೇಸು ಸ್ವಾಮಿ ಬಂದದ್ದು ಈ ಲೋಕದ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. अब हम विश्वास करेंगे और मध्यस्थी करेंगे, तब जाके बाकी का लोगों का हम उद्धार कर सकते हैं. ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ದೇವರ ಮಹಿಮೆಯನ್ನು ಹೊಂದಿಕೊಂಡ್ರೆ ಅನೇಕ ರಕ್ಷಣೆ ಕಡೆಗೆ ನಡೆಸಬಹುದು. तब जाके प्रभु लेने के लिए आएगा महिमा में. ಆಗ ದೇವರು ನಮ್ಮನ್ನು ಮಹಿಮೆಯಿಂದ ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತಾರೆ. हालेलुया. हालेलुया. उतना ही नहीं, हम उसके साथ में ही चले जाएंगे. ಅದು ಅಷ್ಟು ಮಾತ್ರ ಅಲ್ಲ, ನಾವು ದೇವರೊಂದಿಗೆ ನಾವು ಆತನೊಂದಿಗೆ ಎತ್ತಲ್ಪಡ್ತೇವೆ. हालेलुया. हालेलुया. पहली बार आया वो पाप के लिए आया था. ಮೊದಲನೇ ಸಾರಿ ಆತನ ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಪಾಪಕ್ಕಾಗಿ दोबारा आएगा, महिमा में आएगा. ಎರಡನೇ ಸಾರಿ ಬರುವಾಗ ಆತನ ಮಹಿಮೆಯೊಂದಿಗೆ ಬರ್ತಾನೆ. महिमा में आएगा, ಮಹಿಮೆಯೊಂದಿಗೆ ಆತನ ಬರ್ತಾನೆ. हम सभी उसकी महिमा में, उसकी उपस्थिति में रह सके. ನಾವು ಆತನ ಮಹಿಮೆಯೊಂದಿಗೆ ಆತನ ಪ್ರಸನ್ನತೆಯೊಂದಿಗೆ ನಾವು ಇರಲಿಕ್ಕೆ ಸಾಧ್ಯ. हालेलुया. हालेलुया.
यशाया पुस्तक में बोलता है 9वां अध्याय वचन 2 में, ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 2ನೇ अचानक ವಚನ में ಹೇಳುತ್ತೆ. एक बड़ा मल्टीपल अचानक एक लोगों के ऊपर ज्योति चमकी करके बताया गया है। ಅಂದ್ರೆ ಸಡನ್ ಆಗಿ ಒಂದೇ ಸಲ ದೇವರ ಮೇಲೆ ಮಹಿಮೆ ಇಳಿದು ಬಂತೆಂಬುದಾಗಿ ಆ ದೇವರ ಪ್ರಕಾಶ. उसी हिसाब से मैं भी विश्वास करता हूं, इन जगह के चारों दिशा के लोगों के ऊपर अचानक प्रभु की महिमा उतर कर आएगा। ಈ ಸುತ್ತಮುತ್ತಲಿನ ಎಲ್ಲಾ ಜನರ ಮೇಲೆ ಒಂದೇ ಸಾರಿ ಗೊತ್ತಿಲ್ಲದ ಹಾಗೆ ದೇವರ ಮಹಿಮೆ ಇಳಿದು ಬರ್ಲಿಕ್ಕೆ ಹೋಗ್ತಾ ಇದೆ. क्योंकि इधर बलि हुआ है, इधर ಯಾಕಂದ್ರೆ त्याग हुआ है, ಯಾಕಂದ್ರೆ ಆತನು ನಮಗಿಲ್ಲಿ ಯಜ್ಞ ಆತನು ಸಮರ್ಪಿಸಲ್ಪಟ್ಟ. इधर त्याग हुआ है, त्याग ಇಲ್ಲಿ हुआ ಇಲ್ಲಿ है। ದೇವರ ಒಂದು ತ್ಯಾಗದಲ್ಲಿ ಉಂಟಾಯಿತು. 21 दिन का उपवास के साथ में प्रार्थना हुआ है। 21 ದಿವಸಗಳ ಕಾಲ ಉಪವಾಸದ ಒಂದು ತ್ಯಾಗ ಇಲ್ಲಿ 21 ಉಂಟಾಯಿತು. दिन की प्रार्थना यहाँ पर हुआ है। 21 ದಿವಸಗಳ ಇಲ್ಲಿ ಕಾಲ ಉಪವಾಸ ಪ್ರಾರ್ಥನೆಯಲ್ಲಿ ಉಂಟಾಯಿತು. 21 दिन में अपने आप को बलि आपने चढ़ाया है, 21 ದಿವಸಗಳ ಕಾಲ ನಿಮ್ಮನ್ನು ನೀವು ಇಲ್ಲಿ ಬಲಿಯಾಗಿ ಅರ್ಪಿಸಿದ್ದೀರಾ. इसलिए प्रभु की महिमा होने जा रहा है, चमकने जा रहा है। ಅದಕ್ಕಾಗಿ ದೇವರ ಮಹಿಮೆಯಲ್ಲಿ ಹೊಂದಿಕೊಳ್ಳಿಕ್ಕೆ ಹೋಗಿದೆ. अचानक में चमक जाएगा। ಒಂದು ನಮಗೆ ತಿಳಿಯದ ಹಾಗೆ ಸಡನ್ ಆಗಿ ಅದನ್ನು ಹೊಂದಿಕೊಳ್ಳಿಕ್ಕೆ ಹೋಗ್ತಿದ್ದೀರಾ. Praise the Lord। परमेश्वर ने मूसा को महिमा कैसे दिखाया? ದೇವರು ಮೋಶೆಗೆ ತನ್ನ ಮಹಿಮೆಯನ್ನು ತೋರಿಸಿದ್ರು. ಹೇಗೆ ತೋರಿಸಿದ್ರು? ಹೇಗೆ ತೋರಿಸಿದ್ರು? जब लोगों को चला कर लेकर जा रहा था 40 साल, ಆತನು ತನ್ನ ಇಸ್ರಾಯೇಲನ್ನು 40 ವರ್ಷಗಳ ಕಾಲ ನಡೆಸುವುದಕ್ಕಾಗಿ ಆತನು ದಾರಿಯನ್ನು ತೋರಿಸಿದ್ರು. दिन में बादल की स्तंभ और रात को अग्नि के स्तंभ। ಹಗಲಲ್ಲಿ ಮೇಘ ಸ್ತಂಭ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ. हालेलुया। उसे हम छू नहीं सकते, इंटेंजिबल ग्लोरी। ಅದನ್ನು ನಾವು ಮುಟ್ಟಿಗೆ ಸಾಧ್ಯ ಇಲ್ಲ. इंटेंजिबल ग्लोरी में परमेश्वर लेकर गया। ಆ ದೇವರ ಮಹಿಮೆ ಒಳಗಿಂದ ದೇವರು ಕರ್ಕೊಂಡು ಅವರನ್ನು ಹೋದ್ರು. हालेलुया।